ನೋಡಿ, ಮತ್ತೊಂದು ಕಡೆ ಸಿದ್ದರಾಮಯ್ಯವರು ಹೇಳಿರುವಂತದ್ದು, ಇವತ್ತು ನಾವು ಭಾಷಣವನ್ನ ಬರೆದು ಕೊಡುತ್ತಿದ್ದೀವಿ, ಅದರಲ್ಲಿ ಚೇಂಜಸ್ ಅನ್ನ ಮಾಡಿಕೊಳ್ಳಬಹುದು ಅನ್ನುವ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಆದ್ರೆ ನಾಳೆ ರಿಪಬ್ಲಿಕ್ ಡೇ ಪರೇಡ್ ನಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಬಹಳ ಕುತೂಹಲ ಕೆರಳಿಸ್ತಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಲೋಕಭವನದಿಂದ ಮಾಹಿತಿ ಹೋಗಿದೆ. ಸರ್ಕಾರ ಸಿದ್ಧಪಡಿಸಿದ ಭಾಷಣದಲ್ಲಿ ಒಂದಷ್ಟು ಬದಲಾವಣೆ ಮಾಡಲಾಗಿದೆ. ಕೇಂದ್ರ ಅನುದಾನ ಹಂಚಿಕೆ ತಾರತಮ್ಯ ಕೈ ಬಿಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೇಂದ್ರದ ವಿರುದ್ಧದ ಟೀಕೆಗಳಿಗೂ ಕೂಡ ಸ್ಕೋಪ್ ಕೊಡಲಾಗುತ್ತಂತೆ. ಟೀಕೆಗಳನ್ನ ಕೈಬಿಟ್ಟು ಅಭಿವೃದ್ಧಿ ಭಾಷಣಕ್ಕೆ ಸರ್ಕಾರ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಲೋಕಭವನದಿಂದ ಮಾಹಿತಿ ಹೋಗಿರೋದು. ನಾಳೆ ರಿಪಬ್ಲಿಕ್ ಡೇ ಪರೇಡ್ ನಲ್ಲಿ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರೆ. ಧ್ವಜಾರೋಹಣವನ್ನ ಮಾಡಿದ ಬಳಿಕ ಭಾಷಣದಲ್ಲಿ ಏನಿರಬೇಕು ಅನ್ನೋದನ್ನ, ಗವರ್ನರ್ ಸ್ಪೀಚ್ ಅಲ್ಲಿ ಏನಿರಬೇಕು ಅನ್ನೋದನ್ನ ಸರ್ಕಾರ ಸಿದ್ಧಪಡಿಸಿಕೊಡುತ್ತೆ. ಯಥಾವತ್ತಾಗಿ ಅದನ್ನು ರಾಜ್ಯಪಾಲರು ಓದಬೇಕಾಗತ್ತೆ. ಆದ್ರೆ ಈಗ ಆ ಒಂದು ಸ್ಪೀಚ್ ನ ವಿಚಾರದಲ್ಲಿ ಪಾಲಿಟಿಕ್ಸ್ ಶುರುವಾಗಿತ್ತು. ಕೆಲವೊಂದು ವಿಚಾರಗಳನ್ನ ಕೈ ಬಿಡಬೇಕು ಅಂತೇಳಿ ಸೂಚನೆ ಕೂಡ ಹೋಗಿದೆ. ಸರ್ಕಾರ ಏನ್ ಮಾಡುತ್ತೆ ಅದು ಕುತೂಹಲ ಇದೆ. ಸಿಎಸ್ಗೆ ಫೋನ್ ಮಾಡಿ ಚೀಫ್ ಸೆಕ್ರೆಟರಿಗೆ ಲೋಕಭವನದಿಂದ ಒಂದಷ್ಟು ವಿಚಾರಗಳನ್ನ ಚೇಂಜಸ್ ಮಾಡಬೇಕು ಅಂತೇಳಿ ಹೇಳಿದ್ದಾರಂತೆ. ಅಭಿವೃದ್ಧಿ ವಿಚಾರವನ್ನ ಮಾತ್ರ ಪ್ರಿಪೇರ್ ಮಾಡಿ ಕೊಡಬಹುದು, ಅಥವಾ ಅಭಿವೃದ್ಧಿ ವಿಚಾರವನ್ನ ಮಾತ್ರ ನಾಳೆ ರಿಪಬ್ಲಿಕ್ ಡೇ ಪರೇಡ್ ನಲ್ಲಿ ಭಾಷಣವನ್ನ ಮಾಡಬಹುದು. ಬಹಳ ಕುತೂಹಲ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ನಾಳೆ ಏನಾಗುತ್ತೆ? ಈಗ ಸರ್ಕಾರ ಸಿದ್ಧಪಡಿಸಿರುವಂತಹ ಭಾಷಣದಲ್ಲಿ ಏನಾದರೂ ಬದಲಾವಣೆಗಳು ಆಗುತ್ತಾ ಅಥವಾ ಅದನ್ನೇ ಕೊಡ್ತಾರಾ? ಏನಿದೆ ಮಾಹಿತಿ ಹನುಮಂತು? ಖಂಡಿತವಾಗಿಯೂ ನಾಗೇಂದ್ರ ಬಾಬು, ಬದಲಾವಣೆಗಳು ಆಗೇ ಆಗತ್ತೆ. ಯಾಕೆ ಅಂತಂದ ಹೇಳಿದ್ರೆ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರು ಸಚಿವ ಸಂಪುಟ ಏನು ಸಿದ್ಧಪಡಿಸಿರುವಂತಹ ಸಂಪುಟ ಭಾಷಣ ಏನಿದೆ ಅದನ್ನು ಓದಲೇಬೇಕಾಗಿತ್ತು. ಅದು ಅವರ ಕರ್ತವ್ಯವಾಗಿತ್ತು. ಯಾಕಂತಂದ ಹೇಳಿದ್ರೆ ಸಂವಿಧಾನದತ್ತವಾಗಿ ಅದು ಅವರಿಗೆ ಬೇರೆ ಆಯ್ಕೆ ಇರಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಬಂದ್ರು, ಭಾಷಣವನ್ನ ಪೂರ್ತಿ ಓದದೆ ಹೋದ್ರು. ಹಾಗಾಗಿನೇ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಒಂದಷ್ಟು ರಾಜಕೀಯ ಸಂಘರ್ಷ ಜೋರಾಗಿ ನಡೀತಾ ಇತ್ತು. ಆದ್ರೆ ಈಗ ಪ್ರಸ್ತುತವಾಗಿ ಸರ್ಕಾರ ಸಿದ್ಧಪಡಿಸಿದಂತಹ ಭಾಷಣವನ್ನ ಪೂರ್ತಿಯಾಗಿ ಓದಲೇಬೇಕಾದಂತಹ ನಿಯಮವೇನು ಇಲ್ಲ. ಹಾಗಾಗಿನೇ ಸರ್ಕಾರ ಸಿದ್ಧಪಡಿಸಿದಂತಹ ಭಾಷಣದಲ್ಲಿ ಒಂದಷ್ಟು ಮಾಡಿಫೈ ಮಾಡಿಕೊಂಡು ರಾಜ್ಯಪಾಲರು ನಾಳೆ ರಾಜ್ಯವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಟೀಕಾಸ್ತ್ರದ ಬದಲಾಗಿ ಒಂದ್ ರೀತಿಯ ಅಭಿವೃದ್ಧಿ ಅಸ್ತ್ರವನ್ನ, ಅಭಿವೃದ್ಧಿಯಲ್ಲಿ ಏನೆಲ್ಲ ಮಾಡಿದೆ, ರಾಜ್ಯ ಸರ್ಕಾರ ಯಾವೆಲ್ಲ ಸಾಧನೆಗಳನ್ನ ಮಾಡಿದೆ, ಜನಪರವಾಗಿ ಏನೆಲ್ಲ ಯೋಜನೆಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನ ಒಂದಷ್ಟು ಉಲ್ಲೇಖ ಮಾಡಿ ಭಾಷಣ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಯಾಕೆಂತಂದ ಹೇಳಿದ್ರೆ ಇಲ್ಲಿ ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನುವಂತ ಜಟಾಪಟಿ ಜೋರಾಗಿ ನಡೀತಾ ಇತ್ತು. ಅದಕ್ಕೆ ಪಾಲಿಟಿಕ್ಸ್ ಕೂಡ ಮಿಶ್ರಣ ಆಯ್ತು. ಇದೀಗ ಸರ್ಕಾರವೂ ಕೂಡ ಒಂದಷ್ಟು ಮೋಲ್ಡ್ ಆದಂತ ಕಾಣಿಸ್ತಾ ಇರುವಂತದ್ದು, ಅಥವಾ ರಾಜ್ಯಪಾಲರು ಕೂಡ ಜಾಸ್ತಿ ಸಂಘರ್ಷ ಮಾಡಿಕೊಳ್ಳುವ ಬದಲಾಗಿ ಒಂದಷ್ಟು ಮಾಡಿಫೈ ಮಾಡ್ಕೊಳ್ಳಿಕ್ಕೆ ಎಲ್ಲ ಸೂಚನೆಯನ್ನ ಕೊಟ್ಟು ಈಗ ಸರ್ಕಾರಕ್ಕೂ ಈಗಾಗಲೇ ಭಾಷಣ ಕೂಡ ಅಂತಿಮವಾಗಿ ಸಿದ್ಧವಾಗಿ ಹೋಗಿದೆ. ನಾಳೆ ಆ ಸಿದ್ಧವಾಗಿರುವಂತಹ ಭಾಷಣವನ್ನ ಓದ್ತಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಇದೇ ಮಾಹಿತಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೂ ಕೂಡ ಲೋಕಭವನವು ಕೂಡ ನೀಡಿದೆ ಅನ್ನುವಂತ ಮಾಹಿತಿಗಳಿಗೆ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆಗೆ ರಾಜ್ಯಭವನ ವರ್ಸಸ್ ಲೋಕಭವನ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತ ಜಟಾಪಟಿ ಏನೇನಿತ್ತು ಅದನ್ನೆಲ್ಲ ಒಂದ್ ಕಡೆಗೆ ತಿಳಿಗೊಳಿಸುವಂತ ಪ್ರಯತ್ನವೂ ಕೂಡ ನಡೀತಾ ಇದೆ ಅಂತಂದ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಜಂಟಿ ಅಧಿವೇಶನದಲ್ಲಿ ಆದಂತ ಒಂದಷ್ಟು ಘಟನೆಗಳ ಹಿನ್ನೆಲೆಯಲ್ಲಿ ನಾಳೆ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರಾ ಇಲ್ವಾ ಅನ್ನುವಂತ ಒಂದಷ್ಟು ಕುತೂಹಲಕಾರಿ ಚರ್ಚೆಗಳು ಜೋರಾಗಿ ನಡೆದಿತ್ತು. ಈಗೆಲ್ಲ ಆ ಚರ್ಚೆಗಳಿಗೆ ಫುಲ್ ಸ್ಟಾಪ್ ಇಡುವಂತ ಒಂದಷ್ಟು ಪ್ರಯತ್ನಗಳು ನಡೆದಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಮತ್ತೊಂದು ಕಡೆ ಸಿದ್ದರಾಮಯ್ಯವರು ಹೇಳಿರುವಂತದ್ದು, ಇವತ್ತು ನಾವು ಭಾಷಣವನ್ನ ಬರೆದು ಕೊಡುತ್ತಿದ್ದೀವಿ, ಅದರಲ್ಲಿ ಚೇಂಜಸ್ ಅನ್ನ ಮಾಡಿಕೊಳ್ಳಬಹುದು ಅನ್ನುವ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಆದ್ರೆ ನಾಳೆ ರಿಪಬ್ಲಿಕ್ ಡೇ ಪರೇಡ್ ನಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಬಹಳ ಕುತೂಹಲ ಕೆರಳಿಸ್ತಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಲೋಕಭವನದಿಂದ ಮಾಹಿತಿ ಹೋಗಿದೆ. ಸರ್ಕಾರ ಸಿದ್ಧಪಡಿಸಿದ ಭಾಷಣದಲ್ಲಿ ಒಂದಷ್ಟು ಬದಲಾವಣೆ ಮಾಡಲಾಗಿದೆ. ಕೇಂದ್ರ ಅನುದಾನ ಹಂಚಿಕೆ ತಾರತಮ್ಯ ಕೈ ಬಿಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೇಂದ್ರದ ವಿರುದ್ಧದ ಟೀಕೆಗಳಿಗೂ ಕೂಡ ಸ್ಕೋಪ್ ಕೊಡಲಾಗುತ್ತಂತೆ. ಟೀಕೆಗಳನ್ನ ಕೈಬಿಟ್ಟು ಅಭಿವೃದ್ಧಿ ಭಾಷಣಕ್ಕೆ ಸರ್ಕಾರ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಲೋಕಭವನದಿಂದ ಮಾಹಿತಿ ಹೋಗಿರೋದು. ನಾಳೆ
ರಿಪಬ್ಲಿಕ್ ಡೇ ಪೆರೇಡ್ ನಲ್ಲಿ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರೆ. ಧ್ವಜಾರೋಹಣವನ್ನ ಮಾಡಿದ ಬಳಿಕ ಭಾಷಣದಲ್ಲಿ ಏನಿರಬೇಕು ಅನ್ನೋದನ್ನ, ಗವರ್ನರ್ ಸ್ಪೀಚ್ ಅಲ್ಲಿ ಏನಿರಬೇಕು ಅನ್ನೋದನ್ನ ಸರ್ಕಾರ ಸಿದ್ಧಪಡಿಸಿಕೊಡುತ್ತೆ. ಯಥಾವತ್ತಾಗಿ ಅದನ್ನು ರಾಜ್ಯಪಾಲರು ಓದಬೇಕಾಗತ್ತೆ. ಆದ್ರೆ ಈಗ ಆ ಒಂದು ಸ್ಪೀಚ್ ನ ವಿಚಾರದಲ್ಲಿ ಪಾಲಿಟಿಕ್ಸ್ ಶುರುವಾಗಿತ್ತು. ಕೆಲವೊಂದು ವಿಚಾರಗಳನ್ನ ಕೈ ಬಿಡಬೇಕು ಅಂತೇಳಿ ಸೂಚನೆ ಕೂಡ ಹೋಗಿದೆ. ಸರ್ಕಾರ ಏನ್ ಮಾಡುತ್ತೆ ಅದು ಕುತೂಹಲ ಇದೆ. ಸಿಎಸ್ಗೆ ಫೋನ್ ಮಾಡಿ ಚೀಫ್ ಸೆಕ್ರೆಟರಿಗೆ ಲೋಕಭವನದಿಂದ ಒಂದಷ್ಟು ವಿಚಾರಗಳನ್ನ ಚೇಂಜಸ್ ಮಾಡಬೇಕು ಅಂತೇಳಿ ಹೇಳಿದ್ದಾರಂತೆ. ಅಭಿವೃದ್ಧಿ ವಿಚಾರವನ್ನ ಮಾತ್ರ ಪ್ರಿಪೇರ್ ಮಾಡಿ ಕೊಡಬಹುದು ಅಥವಾ ಅಭಿವೃದ್ಧಿ ವಿಚಾರವನ್ನ ಮಾತ್ರ ನಾಳೆ ರಿಪಬ್ಲಿಕ್ ಡೇ ಪೆರೇಡ್ ನಲ್ಲಿ ಭಾಷಣವನ್ನ ಮಾಡಬಹುದು. ಬಹಳ ಕುತೂಹಲ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಹನುಮಂತು, ನಾಳೆ ಏನಾಗುತ್ತೆ? ಈಗ ಸರ್ಕಾರ ಸಿದ್ಧಪಡಿಸಿರುವಂತಹ ಭಾಷಣದಲ್ಲಿ ಏನಾದರೂ ಬದಲಾವಣೆಗಳು ಆಗುತ್ತಾ ಅಥವಾ ಅದನ್ನೇ ಕೊಡ್ತಾರಾ? ಏನಿದೆ ಮಾಹಿತಿ ಹನುಮಂತು? ಖಂಡಿತವಾಗಿಯೂ ನಾಗೇಂದ್ರ ಬಾಬು, ಬದಲಾವಣೆಗಳು ಆಗೇ ಆಗತ್ತೆ. ಯಾಕೆ ಅಂತಂದು ಹೇಳಿದ್ರೆ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರು ಸಚಿವ ಸಂಪುಟ ಏನು ಸಿದ್ಧಪಡಿಸಿರುವಂತಹ ಸಂಪುಟ ಭಾಷಣ ಏನಿದೆ ಅದನ್ನು ಓದಲೇಬೇಕಾಗಿತ್ತು. ಅದು ಅವರ ಕರ್ತವ್ಯವಾಗಿತ್ತು. ಯಾಕಂತಂದ ಹೇಳಿದ್ರೆ ಸಂವಿಧಾನದತ್ತವಾಗಿ ಅದು ಅವರಿಗೆ ಬೇರೆ ಆಯ್ಕೆ ಇರಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಬಂದ್ರು, ಭಾಷಣವನ್ನ ಪೂರ್ತಿ ಓದದೆ ಹೋದ್ರು. ಹಾಗಾಗಿನೇ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಒಂದಷ್ಟು ರಾಜಕೀಯ ಸಂಘರ್ಷ ಜೋರಾಗಿ ನಡೀತಾ ಇತ್ತು. ಆದ್ರೆ ಈಗ ಪ್ರಸ್ತುತವಾಗಿ ಸರ್ಕಾರ ಸಿದ್ಧಪಡಿಸಿದಂತಹ ಭಾಷಣವನ್ನ ಪೂರ್ತಿಯಾಗಿ ಓದಲೇಬೇಕಾದಂತಹ ನಿಯಮವೇನು ಇಲ್ಲ. ಹಾಗಾಗಿನೇ ಸರ್ಕಾರ ಸಿದ್ಧಪಡಿಸಿದಂತಹ ಭಾಷಣದಲ್ಲಿ ಒಂದಷ್ಟು ಮಾಡಿಫೈ ಮಾಡಿಕೊಂಡು ರಾಜ್ಯಪಾಲರು ನಾಳೆ ರಾಜ್ಯವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಟೀಕಾಸ್ತ್ರದ ಬದಲಾಗಿ ಒಂದು ರೀತಿಯ ಅಭಿವೃದ್ಧಿಯ ಅಸ್ತ್ರವನ್ನ, ಅಭಿವೃದ್ಧಿಯಲ್ಲಿ ಏನೆಲ್ಲ ಮಾಡಿದೆ, ರಾಜ್ಯ ಸರ್ಕಾರ ಯಾವೆಲ್ಲ ಸಾಧನೆಗಳನ್ನ ಮಾಡಿದೆ, ಜನಪರವಾಗಿ ಏನೆಲ್ಲ ಯೋಜನೆಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನ ಒಂದಷ್ಟು ಉಲ್ಲೇಖ ಮಾಡಿ ಭಾಷಣ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಯಾಕೆಂತಂದ ಹೇಳಿದ್ರೆ ಇಲ್ಲಿ ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನುವಂತ ಜಟಾಪಟಿ ಜೋರಾಗಿ ನಡೀತಾ ಇತ್ತು. ಅದಕ್ಕೆ ಪಾಲಿಟಿಕ್ಸ್ ಕೂಡ ಮಿಶ್ರಣ ಆಯ್ತು. ಇದೀಗ ಸರ್ಕಾರವೂ ಕೂಡ ಒಂದಷ್ಟು ಮೋಲ್ಡ್ ಆದಂತ ಕಾಣಿಸ್ತಾ ಇರುವಂತದ್ದು, ಅಥವಾ ರಾಜ್ಯಪಾಲರು ಕೂಡ ಜಾಸ್ತಿ ಸಂಘರ್ಷ ಮಾಡಿಕೊಳ್ಳುವ ಬದಲಾಗಿ ಒಂದಷ್ಟು ಮಾಡಿಫೈ ಮಾಡ್ಕೊಳ್ಳಿಕ್ಕೆ ಎಲ್ಲ ಸೂಚನೆಯನ್ನ ಕೊಟ್ಟು ಈಗ ಸರ್ಕಾರಕ್ಕೂ ಈಗಾಗಲೇ ಭಾಷಣ ಕೂಡ ಅಂತಿಮವಾಗಿ ಸಿದ್ಧವಾಗಿ ಹೋಗಿದೆ. ನಾಳೆ ಆ ಸಿದ್ಧವಾಗಿರುವಂತಹ ಭಾಷಣವನ್ನ ಓದ್ತಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಇದೇ ಮಾಹಿತಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೂ ಕೂಡ ಲೋಕಭವನವು ಕೂಡ ನೀಡಿದೆ ಅನ್ನುವಂತ ಮಾಹಿತಿಗಳಿಗೆ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ರಾಜ್ಯಭವನ ವರ್ಸಸ್ ಲೋಕಭವನ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತ ಜಟಾಪಟಿ ಏನೇನಿತ್ತು ಅದನ್ನ ಎಲ್ಲೋ ಒಂದ್ ಕಡೆಗೆ ತಿಳಿಗೊಳಿಸುವಂತ ಪ್ರಯತ್ನವೂ ಕೂಡ ನಡೀತಾ ಇದೆ ಅಂತಂದ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಜಂಟಿ ಅಧಿವೇಶನದಲ್ಲಿ ಆದಂತ ಒಂದಷ್ಟು ಘಟನೆಗಳ ಹಿನ್ನೆಲೆಯಲ್ಲಿ ನಾಳೆ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರಾ ಇಲ್ವಾ ಅನ್ನೋಂತ ಒಂದಷ್ಟು ಕುತೂಹಲಕಾರಿ ಚರ್ಚೆಗಳು ಜೋರಾಗಿ ನಡೆದಿತ್ತು. ಈಗೆಲ್ಲ ಆ ಚರ್ಚೆಗಳಿಗೆ ಫುಲ್ ಸ್ಟಾಪ್ ಇಡುವಂತ ಒಂದಷ್ಟು ಪ್ರಯತ್ನಗಳು ನಡೆದಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.